ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನೀವು ಈ ಹಿಂದಿನ ತರಗತಿಯಲ್ಲಿ ನೀವೇನೇನು ಕಲ್ತಿದ್ರಿ ಅನ್ನೋದನ್ನು ಒಂದು ಬಾರಿ ನೆನಪು ಮಾಡ್ಕೊಂಬೋಣ. ಚತುರ್ಭುಜ ಈ ಪದದ ಅರ್ಥವನ್ನು ನೆನಪು ಮಾಡ್ಕೊಂಡಿದ್ದೀರಿ. ಚತುರ್ಭುಜದ ವಿಭಿನ್ನ ಲಕ್ಷಣಗಳನ್ನು ಕಲ್ತಿದ್ದೀರಿ. ಚತುರ್ಭುಜದ ಬಗೆಗಳು ನಿಮಗೆ ಗೊತ್ತಿದೆ. ಚತುರ್ಭುಜದ ಮೇಲಿನ ಪ್ರಮೇಯಗಳನ್ನು ನಾವು ಸಾಧಿಸಿದ್ದೀವಿ. ಹಾಗೆಯೇ ಅಭ್ಯಾಸದ ಮೇಲಿನ ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ. ಈಗ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಸಮಾಂತರ ಚತುರ್ಭುಜದ ಯಾವ್ಯಾವ ಲಕ್ಷಣಗಳನ್ನು ನೀವು ಕಲ್ತಿದ್ರಿ ಅನ್ನೋದನ್ನು ನನ್ನ ಜೊತೆಗೆ ನೀವು ಬರ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ. ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಎರಡನೇ ಲಕ್ಷಣ ಏನು ಕಲ್ತಿದ್ರಿ? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅನ್ನೋದು ನೀವು ಕಲ್ತಿದ್ರಿ. ಹಾಗೆಯೇ ನಾನಿಲ್ಲಿ 7.3 ನಾನು ಬರೆದಿಲ್ಲ, ನೀವು ಗಮನಿಸಿ. ಹಾಗಿದ್ರೆ 7.3 ಏನದು ನೆನಪು ಮಾಡ್ಕೋಬಲ್ರಾ? ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿದ್ದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ. ನಂತರ 7.4 ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. 7.5 ಏನಾಗಿರಬೇಕು? ಅದರ ವಿಲೋಮ ಹೇಳಿಕೆಯನ್ನು ನೆನಪು ಮಾಡ್ಕೊಳ್ಳೋಣ. 7.5 ಯಾವುದೇ ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮವಾಗಿದ್ದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ ಅಂಥೇಳಿ ನಾವು ನೆನಪು ಮಾಡ್ಕೋಬೋದು. 7.6 ಏನು ಹೇಳುತ್ತೆ? ಪ್ರಮೇಯ 7.6 ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಹಾಗಾಗಿ ನಾವು ಇಷ್ಟನ್ನು ಕೂಡ ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀವಿ. ಈಗ ಇನ್ನೊಂದು ಪ್ರಮುಖ ಲಕ್ಷಣವನ್ನು ನಾವು ಅಧ್ಯಯನ ಮಾಡೋಣ. ನನ್ನ ಜೊತೆಗೆ ಈ ಹೇಳಿಕೆಯನ್ನು ಓದಿ. ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಚಿತ್ರವನ್ನು ಬರೆದಿದ್ವಿ. ಚಿತ್ರವನ್ನು ಬರೆದ್ಬೋಣ. ಸಾಧನೆಗೆ ಹೋಗಬೇಕಾದ್ರೆ ನಾವು ಚಿತ್ರವನ್ನು ಒಂದು ಸಲ ಬರೆದ್ಬೋಣ. ABCD ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ನಾವು ಬಾಹುಗಳನ್ನು ಗುರುತಿಸಿದ್ದೀವಿ. ನಮಗೆ ಗೊತ್ತಿದೆ DO = OB ಮತ್ತು AO = OC. ವಿದ್ಯಾರ್ಥಿಗಳೇ ಗಮನಿಸಿ, ನಾನು ನೇರವಾಗಿ ಸಾಧನಾ ಹಂತಕ್ಕೆ ಬಂದಿದ್ದೀನಿ. ನೀವು ದತ್ತ ಏನು ದತ್ತ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಗೊತ್ತಿದೆ. ABCD ಅನ್ನೋದು ಒಂದು ಚತುರ್ಭುಜ. ಕರ್ಣಗಳು ಯಾವ್ಯಾವುದು? DB ಮತ್ತು AC ಕರ್ಣಗಳು. ಅವು ಪರಸ್ಪರ ಅರ್ಧಿಸಿವೆ. ಅವರೇ ಕೊಟ್ಟಿದ್ದಾರೆ. DO ಮತ್ತು OB ಸಮ. ಗಮನಿಸಿ, DO ಮತ್ತು OB ಸಮ, AO ಮತ್ತು OC ಸಮ. ಇದು ದತ್ತ. ಸಾಧನೀಯ ಏನು ಹೇಳಬೇಕಾಗಿದೆ? ನೀವು ಏನು ಸಾಧಿಸಬೇಕಾಗಿದೆ? ABCD ಒಂದು ಸಮಾಂತರ ಚತುರ್ಭುಜ. ಹಾಗಾಗಿ ರಚನೆ ಏನು ಮಾಡ್ಕೊಂಡಿದ್ದೀವಿ? DB ನೀವು ಗಮನಿಸಿ, DB ಕರ್ಣ ಎಳೆದಿದ್ದೀವಿ. ಹಾಗೆಯೇ AC ಕರ್ಣವನ್ನು ಎಳೆದಿದ್ದೀವಿ. ಎಳೆದ ಮೇಲೆ ಕೋನಗಳು ಉಂಟಾಗಿದೆ. ಕೋನಗಳನ್ನು ಗುರುತಿಸಿದ್ದೀವಿ. ನೇರವಾಗಿ ಸಾಧನೆ ಹಂತಕ್ಕೆ ಹೋಗ್ತಾ ಇದ್ದೀವಿ. DO = OB, AO = OC. DO ಅಂದರೆ ನೀವು ಇದನ್ನು ಗಮನಿಸಿ, DO ಈ ಬಾಹು ಕೆಳಬಾಹು OCಗೆ OBಗೆ ಸಮ, AC OCಗೆ ಸಮ ಅನ್ನೋದನ್ನು ನೀವು ಗುರುತಿಸಿ. ಹಾಗಿದ್ದರೆ ನಿಮಗೆ ಗೊತ್ತಿದೆ, ನಮಗೆ ಎರಡು ಬಾಹುಗಳು ಸಮವಾಗಿದೆ, ಮಧ್ಯದ ಕೋನ ಸಮವಾಗಿದೆ. ಯಾವುದು ಮಧ್ಯದ ಕೋನ? ಶೃಂಗಾಭಿಮುಖ ಕೋನವನ್ನು ನಾವು ಗುರುತಿಸೋಣ. ಇಲ್ಲಿ DOC ಕೋನ AOBಗೆ ಸಮ ಅಂತ. ಶೃಂಗಾಭಿಮುಖ ಕೋನಗಳು ಸಮ, ಎರಡು ಬಾಹುಗಳು ಸಮವಾಗಿದ್ದರೆ ಈ ತ್ರಿಭುಜಗಳು ಏನಾಗಿರಬೇಕು ಮಕ್ಕಳೇ? ಇದು ಯಾವ ಸಂಕೇತ? ಇದನ್ನು ನೀವು ಗಮನಿಸ್ಬೋದು. ಇದು ಸರ್ವಸಮತೆಯ ಸಂಕೇತ. ಆದ್ದರಿಂದ ತ್ರಿಭುಜ AOB ಸರ್ವಸಮ ತ್ರಿಭುಜ COD ಅಂಥೇಳಿ ನೀವು ಬರೀಬಹುದು. ಆದ್ದರಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಹೇಳ್ಬೋದು. ಹಾಗಾದರೆ ನಾವು OAB ಗಮನಿಸಿ, OAB ಕೋನವನ್ನು ನಾವೇನಂತ ಕರೆದಿದ್ದೀವಿ? ಇಲ್ಲಿ OAB ಕೋನವನ್ನು ಕೋನ 1 ಅಂತ ಕರೆದಿದ್ದೀವಿ. ಹಾಗೆಯೇ ಅದು OCDಗೆ ಸಮ. ಮೇಲ್ಗಡೆ ಕೋನ OCD ಅಂದರೆ ಕೋನ 3 ಕೋನ 1ಕ್ಕೆ ಸಮ ಅಂಥೇಳಿ ಗುರುತಿಸಬಹುದು. ಹಾಗೆಯೇ ಈ ಕೋನಗಳನ್ನು ನಾವೇನಂತ ಕರಿತೀವಿ? ಈ ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ. ಪರ್ಯಾಯ ಕೋನಗಳು ಸಮವಾಗಿದ್ದರೆ ನಿಮಗೆ ಗೊತ್ತಿದೆ AB ಸಮಾನಾಂತರ CD ಕೆಳಬಾಹು ಮೇಲಿನ ಬಾಹುಗೆ ಸಮಾನಾಂತರ ಅಂಥೇಳಿ ನಾವು ಬರೀಬಹುದು. ಇದೇ ರೀತಿ ನಾವು ಇನ್ನೆರಡು ತ್ರಿಭುಜಗಳು ಯಾವ್ಯಾವುದು? AOD ಈ ತ್ರಿಭುಜ ಹಾಗೆಯೇ ಈ ಕಡೆಯ ತ್ರಿಭುಜ. ಇವೆರಡೂ ತ್ರಿಭುಜಗಳನ್ನು ತೊಗೊಂಡ್ರೆ AOD ಮತ್ತು BOCಗಳನ್ನು ನಾವು ತೊಗೊಂಡ್ರೆ ನಾವು AD ಸಮಾನಾಂತರ BC. ಯಾವುದು ADಯನ್ನು ನೀವು ಗಮನಿಸ್ತಾ ಇದ್ದೀರಿ. BC ಬಾಹು ಇಲ್ಲಿದೆ, AD ಬಾಹು, ಇವೆರಡು ಸಮಾನಾಂತರ ಅಂಥೇಳಿ ನೀವು ಸಾಧಿಸ್ಬೋದಾಗಿದೆ. ಹಾಗಾಗಿ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ಸಾಧಿಸಬಹುದು. ಇದು ಪ್ರಮೇಯ 7.7. ಪ್ರಮೇಯ 7.8
ನೀವು ನೆನಪು ಮಾಡ್ಕೊಳ್ಳಿ. ನಾ ಹೇಳಿಕೆಯನ್ನು ಹೇಳಿಬಿಡ್ತೀನಿ, ಇದನ್ನು ನೀವೇ ವರ್ಕ್ ಮಾಡಿ. 7.8 ಏನು ಹೇಳುತ್ತೆ ಅಂದರೆ, ಯಾವುದೇ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗಿದ್ದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ. ಇದನ್ನು ನೀವೇ ಸಾಧಿಸಬೇಕಾಗಿದೆ. ನಾವೊಂದು ಸಮಸ್ಯೆಯನ್ನು ಬಿಡಿಸೋಣ. ಒಂದು ಚತುರ್ಭುಜದ ಕೋನಗಳು 3:5:9:13 ಅನುಪಾತದಲ್ಲಿವೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ನಾನೀಗ ಏನು ಮಾಡಿದ್ದೀನಿ ಗಮನಿಸಿ. ನನ್ನ ಜೊತೆಗೆ ವಿದ್ಯಾರ್ಥಿಗಳೇ, ನೀವು ಸಹ ನಿಮ್ಮ ಪುಸ್ತಕದಲ್ಲಿ ಈ ಸಮಸ್ಯೆಯನ್ನು ಬರ್ಕೊಳ್ಳಿ, ಚಿತ್ರವನ್ನು ಬರ್ಕೊಳ್ಳಿ, ಸಮಸ್ಯೆಯನ್ನು ಬಿಡಿಸಿ. ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಿ, ಎ ಕೋನವನ್ನು 3x ಅಂತ ಗುರುತಿಸ್ತಾ ಇದ್ದೀನಿ, ಬಿ ಕೋನವನ್ನು 5x ಅಂತ ಗುರುತಿಸ್ತೀನಿ, ಸಿ ಕೋನವನ್ನು 9x ಅಂತ ಗುರುತಿಸೋಣ, ಡಿ ಕೋನವನ್ನು 13x ಅಂತ ಹೇಳಿ ಗುರುತಿಸೋಣ. ಈಗ ಚತುರ್ಭುಜದ ಕೋನಗಳನ್ನು ನಾವು ಗುರುತಿಸಿದ್ದೀವಿ, ಇವುಗಳ ಅನುಪಾತ ಇದೆ ಅಂತ ಹೇಳೋದ್ರಿಂದ ನಾನು ಎಕ್ಸ್ ಅನ್ನುವಂಥ ಒಂದು ಚರಾಕ್ಷರವನ್ನು ಆ ಅನುಪಾತಗಳ ಜೊತೆಯಲ್ಲಿ ಗುಣಿಸ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತ 360 ಡಿಗ್ರಿ. ನೆನಪು ಮಾಡ್ಕೋತಾ ಇದ್ದೀರಾ ಮಕ್ಕಳೇ? ಆದ್ದರಿಂದ ಯಾವ್ಯಾವುದು ಕೋನಗಳಿವೆ ಇಲ್ಲಿ? ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಮತ್ತು ಕೋನ ಡಿ. ಇವುಗಳನ್ನು ಕೂಡಿದರೆ ನಮಗೆ ಎಷ್ಟು ಬರಬೇಕು? 360 ಡಿಗ್ರಿ. ಇದನ್ನು ನಾವು ಹಿಂದಿನ ತರಗತಿಯಲ್ಲೇ ಕಲ್ತಿದ್ದೀವಿ. ಕೋನ ಎನ ಅಳತೆ ಎಷ್ಟು ಅಂತ ತೊಗೊಂಡಿದ್ದೀವಿ ಮಕ್ಕಳೇ? ಕೋನ ಎನ ಅಳತೆ 3x, ಕೋನ ಬಿನ ಅಳತೆ 5x, ಕೋನ ಸಿನ ಅಳತೆ 9x, ಕೋನ ಡಿನ ಅಳತೆ 13x ಇಸ್ ಈಕ್ವಲ್ ಟು ಎಷ್ಟು? 360 ಡಿಗ್ರಿ. ಬರಿತಾ ಇದ್ದೀರಲ್ಲ ಮಕ್ಕಳೇ? ಹಾಗಾಗಿ ಎಕ್ಸ್ಗಳನ್ನು ಎಲ್ಲವನ್ನೂ ಕೂಡಿದರೆ 3x, 5x ಪ್ಲಸ್ 9x ಪ್ಲಸ್ 13x ಇವುಗಳ ಮೊತ್ತ 30x ಅಂತ ನಮಗೆ ಗೊತ್ತಿದೆ. 30x ಇಸ್ ಈಕ್ವಲ್ ಟು 360 ಡಿಗ್ರಿ. ಈಗ ನಾವು ಭಾಗಿಸೋಣ. 3 1 3, 3 1 3, 3 2 6, 0 0 ಕೂಡ ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಎಕ್ಸ್ನ ಅಳತೆ 12 ಅಂಥೇಳಿ ನಮಗೆ ಗೊತ್ತಾಗಿದೆ. ಹಾಗಾಗಿ ಎ ಕೋನದ ಅಳತೆಯನ್ನು ನಾವು ಹೇಳಬೇಕಾಗಿದೆ. ಕೋನ ಎ ಇಸ್ ಈಕ್ವಲ್ ಟು 3x ಅಂತ ತೊಗೊಂಡಿದ್ವಿ, ಇಸ್ ಈಕ್ವಲ್ ಟು 3 ಇಂಟು 12 ಇಸ್ ಈಕ್ವಲ್ ಟು 12 3 36 ಡಿಗ್ರಿ ಅಂತ ಹೇಳಿ ಬರಿಬೋದು. ಕೋನ ಬಿನ ಅಳತೆಯನ್ನು ಬರೆಯೋಣ. ಕೋನ ಬಿ ಇಸ್ ಈಕ್ವಲ್ ಟು 5x. 5x ಅಂದರೆ 5 ಇಂಟು 12, ಎಕ್ಸ್ ಜಾಗದಲ್ಲಿ 12 ಹಾಕೋಣ. ಇದು 12 5 60. ಹಾಗೆಯೇ ಕೋನ ಸಿನ ಅಳತೆಯನ್ನು ಬರೆಯೋಣ. ಕೋನ ಸಿ ಇಸ್ ಈಕ್ವಲ್ ಟು 9x. 9x ಅಂದರೆ 9 ಇಂಟು 12. 12 9 ಮಕ್ಕಳೇ ನೆನಪು ಮಾಡ್ಕೋತಾ ಇದ್ದೀರಾ? ಮಗ್ಗಿ ಹೇಳ್ತಾ ಇದ್ದೀರಲ್ಲ? 12 9 108 ಡಿಗ್ರಿ. ಕೋನ ಡಿನ ಅಳತೆ 13x ಅಂತ ಈಗಾಗಲೇ ನಾವು ಇಲ್ಲಿ ಗುರುತಿಸ್ಬಿಟ್ಟಿದ್ದೀವಿ. ಕೋನ ಡಿನ ಅಳತೆ ಇಲ್ಲಿ ಗುರುತಿಸಿದ್ದೀವಿ 13x. 13x ಎಂದರೆ 13 ಇಂಟು 12 ಇಸ್ ಈಕ್ವಲ್ ಟು 156 ಡಿಗ್ರಿ. ಎಲ್ಲ ಕೋನಗಳನ್ನು ಇವನ್ನೆಲ್ಲವನ್ನು ನೀವು ಕೂಡಿದ್ದಲ್ಲಿ ನಿಮ್ಗೆ ಎಷ್ಟು ಬರಬೇಕು ಮಕ್ಕಳೇ? ಅದು 360 ಡಿಗ್ರಿಗೆ ಸಮವಾಗಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಇನ್ನೊಂದು ಸಮಸ್ಯೆಯನ್ನು ಪರಿಗಣಿಸೋಣ. ನನ್ನ ಜೊತೆಗೆ ನೀವು ಈ ಸಮಸ್ಯೆಯನ್ನು ಓದಿ ನಿಮ್ಮ ನೋಟ್ಸ್ಗಳಲ್ಲಿ ಬರ್ಕೊಳ್ಳಿ, ಲೆಕ್ಕ ಅರ್ಥ ಮಾಡ್ಕೊಳ್ಳಿ, ಬಿಡಿಸಿ. ಒಂದು ಸಮಾಂತರ ಚತುರ್ಭುಜ ABCDಯ ಕರ್ಣ AC ಯು ಕೋನ ಎಯನ್ನು ದ್ವಿಭಾಗಿಸುತ್ತದೆ. ಹಾಗಾದರೆ ಅದು ಕೋನ ಸಿಯನ್ನು ಸಹ ದ್ವಿಭಾಗಿಸುತ್ತದೆ ಎಂದು ಸಾಧಿಸಬೇಕಾಗಿದೆ. ಹಾಗೆ ABCD ಅನ್ನುವಂಥ ಈ ಸಮಾಂತರ ಚತುರ್ಭುಜ ಒಂದು ವಜ್ರಾಕೃತಿ ಅಂಥೇಳಿ ನಾವು ತೋರಿಸಬೇಕು. ಹಾಗಾಗಿ ಮೊದಲು ಚಿತ್ರ ಬರ್ಕೊಂಬೋಣ. ನೀವು ಚಿತ್ರ ಬರೀತಿದ್ದೀರ ತಾನೇ ಮಕ್ಕಳೇ? ಚಿತ್ರ ಬರೆಯೋಣ. ABCD ಅನ್ನೋದು ಒಂದು ಸಮಾಂತರ ಚತುರ್ಭುಜ ಬರೆದಿದ್ದೀನಿ. ಹೆಸರಿಸ್ಬೋಣ. ABCD ನಾ ಹೆಸರಿಸಿದ್ದೀನಿ, ನೀವು ಕೂಡ ಗಮನಿಸಿ ಅದೇ ಥರ ಹೆಸರಿಸಿ. ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ AC ಕರ್ಣ ಕೋನ ಎಯನ್ನು ದ್ವಿಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, AC ಕರ್ಣ ದ್ವಿಭಾಗಿಸುತ್ತದೆ ಅಂತಂದರೆ BAD ಅನ್ನುವಂಥ ಕೋನ BAC ಮತ್ತು CADಗಳಾಗಿ ಒಡೆದಿದೆ, ಎರಡು ಸಮಭಾಗಗಳಾಗಿವೆ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಿದ್ದರೆ ನಾವೇನು ಸಾಧಿಸಬೇಕಾಗಿದೆ? ನೀವು ಇದರಲ್ಲಿ ಗಮನಿಸಿ, ಈ ಕೆಳಭಾಗದ ಕೋನ ಅಂದರೆ BCA ಮತ್ತು ಮೇಲ್ಭಾಗದ ಕೋನ DCA ಇವೆರಡು ಸಮ ಅಂಥೇಳಿ ಸಾಧಿಸಬೇಕಾಗಿದೆ. ಅದರ ಅರ್ಥ ಏನು ಅಂದರೆ ಕೋನ ಸಿ ದ್ವಿಭಾಗಿಸಲ್ಪಟ್ಟಿತು ಅಂತ ಅರ್ಥ. ಹಾಗಾಗಿ ನಾವು O ಬಿಂದುವನ್ನು, ಎರಡೂ ಕರ್ಣಗಳು ಪರಸ್ಪರ ಛೇದಿಸಿರುವಂಥ ಬಿಂದು O ಅನ್ನು ಗುರುತಿಸೋಣ. AOD ತ್ರಿಭುಜ ಇದೆ, ಮೇಲ್ಗಡೆ ತ್ರಿಭುಜ, ಕೆಳಗಡೆ ತ್ರಿಭುಜ POC. ನಮಗೆ ಗೊತ್ತಿದೆ ಪರ್ಯಾಯ ಕೋನಗಳನ್ನು ಗುರುತಿಸೋಣ. OAD ಮೇಲಿನ ಕೋನ ಪರ್ಯಾಯ ಕೋನ
ಕೆಳಗಿನ ಸಿ ಕೋನಕ್ಕೆ ಪರ್ಯಾಯ. ಹಾಗೆಯೇ ಮೇಲಿನ ಕೋನ ಡಿ ಅಂದರೆ ಎ ಡಿ ಒ ಇಸ್ ಈಕ್ವಲ್ ಟು ಅಥವಾ ಒ ಡಿ ಎ ಇಸ್ ಈಕ್ವಲ್ ಟು ಈ ಕೋನ ಬಿ ಅಂದರೆ ಒ ಬಿ ಸಿಗೆ ಸಮ. ಇವೆರಡು ಪರ್ಯಾಯ ಕೋನಗಳು. ಈಗ ಪರ್ಯಾಯ ಕೋನಗಳನ್ನು ಗುರುತಿಸಿದ ಮೇಲೆ ನಮ್ಗೆ ಇನ್ನೊಂದು ಯಾವುದೋ ಒಂದು ಬಾಹು ಸಮ ಇದೆ ಎರಡರಲ್ಲೂ. ಯಾವುದು ಹೇಳಿ ನೋಡೋಣ ಮಕ್ಕಳೇ. ಎರಡರಲ್ಲೂ ಸಮ ಇರುವಂಥ ಬಾಹುಗಳು ಎ ಡಿ ಮತ್ತು ಬಿ ಸಿ ಎರಡೂ ತ್ರಿಭುಜಗಳಲ್ಲಿ. ಆದ್ದರಿಂದ ನಮಗೆ ಗೊತ್ತಿದೆ ಎ ಡಿ ಬಿ ಸಿಗೆ ಸಮ. ಇವೆರಡು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಚಿತ್ರದಲ್ಲಿ ಗಮನಿಸೋಣ. ಯಾವ್ಯಾವುದು? ಕೋನ, ಮಧ್ಯದ ಬಾಹು, ಕೋನ. ಕೆಳಗಡೆಯೂ ಕೂಡ ಹಾಗೆ ಆಗಿದೆ. ಕೋನ, ಮಧ್ಯದ ಬಾಹು, ಕೋನ ಸಮವಾಗಿದೆ. ಕೋನ, ಬಾಹು, ಕೋನ ಸರ್ವಸಮತೆಯ ಪ್ರಕಾರ ನಾವು ಹೇಳ್ಬೋದು ಈ ಎರಡೂ ತ್ರಿಭುಜಗಳು ಸರ್ವಸಮ. ಸರ್ವಸಮ ಆಗಿದ್ದರೆ ಅರ್ಥ ಏನು? ಅರ್ಥ ಏನು ಅಂದರೆ ಕೋನ ಎ ಯನ್ನು ಸಿ ಎ ಸಿ ದ್ವಿಭಾಗಿಸಿದರೆ ಕೋನ ಸಿಯೂ ಸಹ ದ್ವಿಭಾಗಿಸಲ್ಪಡುತ್ತದೆ ಅನ್ನೋ ಅರ್ಥ ಕೊಡುತ್ತದೆ. ಹಾಗಾಗಿ ಇದನ್ನೇ ಸ್ವಲ್ಪ ಮುಂದುವರಿಸೋಣ. ಇನ್ನೆರಡು ತ್ರಿಭುಜಗಳಿವೆ. ಎ ಒ ಬಿ ತ್ರಿಭುಜ ಮತ್ತು ಡಿ ಒ ಸಿ ಈ ತ್ರಿಭುಜಗಳು ಕೂಡ ಸರ್ವಸಮ ಅಂಥೇಳಿ ನಾವು ಇದೇ ರೀತಿಯಲ್ಲಿ ಪರ್ಯಾಯ ಕೋನಗಳನ್ನು, ಸಮಬಾಹುಗಳನ್ನು ಬಳಸಿ ಸಾಧಿಸ್ಬೋದಾಗಿದೆ. ಹಾಗಾದರೆ ಅರ್ಥ ಏನು? ಕೋನ ಬಿ ಮತ್ತು ಡಿಗಳು ಸಹ ದ್ವಿಭಾಗಿಸಲ್ಪಡುತ್ತದೆ ಅಂತ ಹೇಳ್ಬೋದಾ ಮಕ್ಕಳೇ? ಹಾಗಾಗಿ ನಾವು ಇನ್ನೇನು ಹೇಳ್ಬೋದು? ಓ ಅನ್ನುವಂಥದ್ದು ಈ ಕರ್ಣಗಳ ಮಧ್ಯಬಿಂದು ಅಂತ ನಾವು ಹೇಳ್ಬೋದು. ಓ ಕರ್ಣಗಳ ಮಧ್ಯಬಿಂದು ಆದರೆ ಅರ್ಥ ಏನು ಅಂದರೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಇನ್ನೊಂದು ಸಮಸ್ಯೆಯನ್ನು ನನ್ನ ಜೊತೆಗೆ ಬರ್ಕೊಳ್ಳಿ ಮಕ್ಕಳೇ, ಓದ್ತಾ ಹೋಗಿ, ಹಾಗೆಯೇ ಅರ್ಥ ಮಾಡ್ಕೊಳ್ಳಿ. ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ. ಕರ್ಣ ಎ ಸಿಯು ಎ ಮತ್ತು ಸಿ ಕೋನಗಳನ್ನು ದ್ವಿಭಾಗಿಸುತ್ತದೆ ಮತ್ತು ಬಿ ಡಿ ಕರ್ಣವು ಕೋನ ಬಿ ಮತ್ತು ಡಿಯನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ. ಇಲ್ಲಿ ಒಂದು ವಜ್ರಾಕೃತಿಯನ್ನು ಬರೆದಿದ್ದೀನಿ. ನೀವು ಕೂಡ ನಿಮ್ಮ ಎಕ್ಸರ್ಸೈಸಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಕರ್ಣ ಬಿ ಡಿಯನ್ನು ಎಳೆದಿದೆ. ಕರ್ಣ ಅಂದರೆ ಏನು ಅಂತ ಹೇಳಿ ನಾವು ಹಿಂದಿನ ಅವಧಿಯಲ್ಲೇ ಅಧ್ಯಯನ ಮಾಡಿದ್ದೀವಿ. ಎ ಒ ಡಿ ತ್ರಿಭುಜ ಮತ್ತು ಈಗ ಬಿ ಒ ಸಿ ಅಂದರೆ ಕೆಳಭಾಗದ ತ್ರಿಭುಜ, ಎರಡೂ ತ್ರಿಭುಜಗಳನ್ನು ನಾವು ಇಲ್ಲಿ ಗಮನಿಸೋಣ. ಇಲ್ಲಿ ನಾವು ನೋಡಬಹುದು ಒ ಎ ಡಿ ಮೇಲಿನ ಈ ಕೋನ ಒ ಎ ಡಿ ಇಸ್ ಈಕ್ವಲ್ ಟು ಒ ಸಿ ಬಿ ಕೆಳ ಕೋನಕ್ಕೆ ಸಮ. ಹಾಗಾಗಿ ಒ ಎ ಡಿ ಮತ್ತು ಒ ಸಿ ಬಿಗಳು ಸಮವಾಗಿದೆ. ಇದು ದತ್ತ ಕೊಟ್ಟಿದ್ದಾರೆ. ಹಾಗೆಯೇ ಎ ಒ ಡಿ ಇಸ್ ಈಕ್ವಲ್ ಟು ಬಿ ಒ ಸಿ ಚಿತ್ರದಲ್ಲಿ ನೀವು ಗಮನಿಸಿ. ಇವು ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನ ಅಂದರೆ ಏನು ಅಂತ ನೀವು ಕಲ್ತಿದ್ದೀರಿ. ಶೃಂಗದಲ್ಲಿ ಉಂಟಾಗಿರುವಂಥ ಕೋನಗಳು. ಹಾಗಾಗಿ ಎ ಒ ಬಿ ಮತ್ತು ಡಿ ಒ ಸಿಗಳಲ್ಲಿ ಬಿ ಎ ಒ ಮತ್ತು ಡಿ ಸಿ ಒ ಕೂಡ ಸಮ. ಆದ್ದರಿಂದ ಇದು ದತ್ತ, ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎ ಒ ಬಿ ಮತ್ತು ಡಿ ಒ ಸಿಗಳು ಸಮ, ಶೃಂಗಾಭಿಮುಖ ಕೋನಗಳು. ಹಾಗಾದರೆ ನಾವು ಹೇಳ್ಬೋದು ಎ ಬಿ ಒ, ಈ ಕೋನವನ್ನು ನೀವು ಗಮನಿಸಿ, ಎ ಬಿ ಒ ಕೋನ ಸಿ ಡಿ ಒಗೆ ಸಮ ಅಂತ ಹೇಳ್ಬೋದು. ಸಿ ಡಿ ಒಗೆ ಸಮ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಸಿ ಬಿ ಒ, ಅದೇ ರೀತಿ ಸಿ ಬಿ ಒ ಇಲ್ಲಿರುವಂಥ ಕೋನ ಸಿ ಬಿ ಒ ಎ ಡಿ ಒಗೆ ಸಮ. ಯಾವುದು? ಎ ಡಿ ಒಗೆ ಸಮ ಅಂತ ಹೇಳ್ಬೋದು. ಅವೆರಡೂ ಸಮವಾದರೆ ನಾವು ಹೇಳ್ಬೋದಾಗಿದೆ ಈ ಎರಡೂ ತ್ರಿಭುಜಗಳು ನಾವು ಬಿ ಡಿ ಕರ್ಣ ಕೋನ ಬಿ ಮತ್ತು ಕೋನ ಡಿಯನ್ನು ದ್ವಿಭಾಗಿಸುತ್ತದೆ ಅಂಥೇಳಿ ನಾವು ಸಾಧಿಸ್ಬೋದಾಗಿದೆ. ಇನ್ನೊಂದು ಸಮಸ್ಯೆಯನ್ನು ತಗೊಳ್ಳೋಣ ಮಕ್ಕಳೇ, ನನ್ನ ಜೊತೆಗೆ ಬರ್ಕೊಳ್ಳಿ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ. ಹಾಗಾದರೆ ಎ ಪಿ ಬಿ ತ್ರಿಭುಜ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಅಂತ ಸಾಧಿಸಬೇಕು. ಹಾಗೆಯೇ ಎ ಪಿ ಮತ್ತು ಸಿ ಕ್ಯೂಗಳು ಸಮ ಅಂತ ಸಾಧಿಸಬೇಕಾಗಿದೆ. ಇಲ್ಲಿ ಚಿತ್ರವನ್ನು ಬರೆಯೋಣ. ನೀವು ಚಿತ್ರ ಬರ್ಕೊಳ್ಳಿ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವನ್ನು ಹೆಸರಿಸೋಣ. ಎ ಪಿ ಮತ್ತು ಡಿ ಕ್ಯೂ ಲಂಬಗಳನ್ನು ಎಳೆಯೋಣ. ಲಂಬಗಳು ಅಂದರೆ ನಿಮಗೆ ಗೊತ್ತಿದೆ, ಅವು ಪಾದಗಳೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೆನಪು ಮಾಡಿಕೊಳ್ಳೋಣ. ಎ ಪಿ ಬಿ ಮತ್ತು ಸಿ ಕ್ಯೂ ಡಿ ತ್ರಿಭುಜಗಳನ್ನು ಗಮನಿಸೋಣ. ಇಲ್ಲಿ ಎ ಪಿ ಬಿ ಈ ತ್ರಿಭುಜ ನೀವೀಗಾಗಲೇ ಗಮನಿಸಿದಿರಿ. ಎ ಪಿ ಬಿ ಮತ್ತು ಸಿ ಕ್ಯೂ ಡಿ ತ್ರಿಭುಜಗಳನ್ನು ನಾವಿಲ್ಲಿ ಪರಿಗಣಿಸೋಣ. ಇವುಗಳಲ್ಲಿ ನಿಮಗೆ ಗೊತ್ತಿದೆ ಎ ಪಿ ಬಿ, ಈ ಎ ಪಿ ಬಿ ಕೋನ ಇಸ್ ಈಕ್ವಲ್ ಟು ಸಿ ಕ್ಯೂ ಡಿ ಅಂತ ಗೊತ್ತಿದೆ. ಯಾಕೆ ಸಮ? ಅವೆರಡು 90 ಡಿಗ್ರಿಗೆ ಸಮ. ಹಾಗೆಯೇ ಬಿ ಎ ಪಿ ನೀವು ಗಮನಿಸಿ. ಬಿ ಎ ಪಿ ಕೋನ ಬಿ ಇಲ್ಲಿ ಗಮನಿಸ್ಬೋದು. ಬಿ ಎ ಪಿ ಕೋನ ಡಿ ಸಿ ಕ್ಯೂಗೆ ಸಮ. ಯಾಕೆ ಅಂದರೆ ನಮಗೆ ಗೊತ್ತಿದೆ ಎ ಡಿ ಸಮಾನಾಂತರ ಬಿ ಸಿ ಇದೊಂದು ಸಮಾಂತರ ಚತುರ್ಭುಜ.
ಪರ್ಯಾಯ ಕೋನಗಳು ಇವು ಸಮ. ಹಾಗಾಗಿ ನಾವು ಹೇಳ್ಬೋದು ಎ ಪಿ ಬಿ ತ್ರಿಭುಜ ಸಿ ಕ್ಯೂ ಡಿಗೆ ಸರ್ವಸಮ ಅಂತ ಹೇಳ್ಬೋದು. ಸರ್ವಸಮವಾಗಿದ್ದರೆ ಅರ್ಥ ಏನು? ಎ ಪಿ ಬಾಹು ಸಿ ಕ್ಯೂಗೆ ಸಮ ಅಂತ ಅರ್ಥ. ಎ ಪಿ ಬಾಹು, ಈ ಬಾಹು ಈಗಾಗಲೇ ನೀವು ಗಮನಿಸಿದಿರಿ, ಎ ಪಿ ಬಾಹು ಸಿ ಕ್ಯೂಗೆ ಸಮ ಅಂತ ನಾವು ಹೇಳ್ಬೋದು. ಹೇಳಿಕೆಯನ್ನು ನನ್ನ ಜೊತೆಗೆ ನೀವು ಓದಿ ಗಮನಿಸಿ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ. ತ್ರಿಭುಜ ಬರೆಯೋಣ. ಹೇಳಿಕೆಯನ್ನು ಇನ್ನೊಮ್ಮೆ ಓದ್ಕೊಳ್ಳಿ ಮಕ್ಕಳೇ, ಬರ್ಕೊಳ್ಳಿ. ತ್ರಿಭುಜ ಇದೆ, ಒಂದು ತ್ರಿಭುಜದ ಅಂತ ಹೇಳಿದ್ದಾರೆ. ಒಂದು ತ್ರಿಭುಜವನ್ನು ರಚಿಸ್ಬೋಣ. ಯಾವುದೇ ಎರಡು ಬಾಹುಗಳನ್ನು ಗುರುತಿಸ್ಬೋಣ. ಯಾವುದು ಬಾಹುಗಳು ಇಲ್ಲಿ? ಎ ಬಿ, ಬಿ ಸಿ ಮತ್ತು ಎ ಸಿ. ನಾನು ಯಾವುದಾದ್ರೂ ಎರಡು ಬಾಹುಗಳು ಎ ಬಿ ಮತ್ತು ಎ ಸಿಯನ್ನು ಪರಿಗಣಿಸ್ತೀನಿ. ಇವುಗಳ ಮಧ್ಯಬಿಂದುಗಳನ್ನು ಇ ಮತ್ತು ಎಫ್ ಅಂತ ಹೇಳಿ ಕ್ರಮವಾಗಿ ಗುರುತಿಸೋಣ. ದತ್ತ ಏನು? ಹೇಳಿಕೆಯಲ್ಲಿ ಕೊಟ್ಟಿರೋದು, ಚಿತ್ರದಲ್ಲಿ ನಾವು ಗುರುತಿಸಿರೋದನ್ನು ಇಲ್ಲಿ ತೋರಿಸೋಣ. ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು ಇ ಮತ್ತು ಎಫ್ಗಳಾಗಿವೆ. ಗುರುತಿಸಿದ್ದೀರಾ ಮಕ್ಕಳೇ? ಸಾಧನೀಯ. ಏನು ಸಾಧಿಸಬೇಕಾಗಿದೆ? ಇ ಎಫ್ ಅನ್ನುವಂಥದ್ದು ಬಿ ಸಿಗೆ ಸಮಾಂತರವಾಗಿದೆ ಅಂತ ಸಾಧಿಸಬೇಕಾಗಿದೆ. ಸಮಾಂತರತೆಯನ್ನು ನಾವು ಇಲ್ಲಿ ಗುರುತಿಸಿದ್ದೀವಿ. ಇದನ್ನು ಗಮನಿಸಿ ಮಕ್ಕಳೇ. ಸಮಾಂತರತೆಯನ್ನು ನಾವು ಇ ಎಫ್ ಸಮಾನಾಂತರ ಬಿ ಸಿ ಅಂತ ಗುರುತಿಸಿದ್ದೀವಿ. ರಚನೆ ಮಾಡಿಕೊಳ್ಳೋಣ. ಒಂದು ಇ ಎಫ್ ಅನ್ನು ಡಿ ವರೆಗೆ ವೃದ್ಧಿಸೋಣ. ಇ ಎಫ್ ಅನ್ನು ಡಿ ವರೆಗೆ ವೃದ್ಧಿಸೋಣ. ಎ ಬಿಯನ್ನು ಸಿ ಡಿಗೆ ಸಮಾಂತರವಾಗಿ ಎಳೆಯೋಣ. ಸಿ ಡಿ ಅನ್ನುವಂಥದ್ದು ಎ ಬಿಗೆ ಸಮಾಂತರವಾಗಿರುವಂತೆ ಎಳೆಯೋಣ. ಇದು ಪ್ರಮೇಯ 7.9. ಸಾಧನೆ ಮಾಡೋಣ. ಈಗ ನಾವು ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಮೇಲಿನ ತ್ರಿಭುಜ ಗಮನಿಸಿ ಮಕ್ಕಳೇ. ಮೇಲಿನ ತ್ರಿಭುಜ ಎ ಇ ಎಫ್ ತ್ರಿಭುಜ, ಹಾಗೆಯೇ ಈ ತ್ರಿಭುಜ ಸಿ ಎಫ್ ಡಿ ತ್ರಿಭುಜ. ಈ ಎರಡೂ ತ್ರಿಭುಜಗಳನ್ನು ನಾವು ಇಲ್ಲಿ ಪರಿಗಣಿಸೋಣ. ಇವೆರಡರಲ್ಲೂ ನೀವು ಗಮನಿಸಿ, ಇ ಎ ಎಫ್ ಅನ್ನುವಂಥ ಕೋನ ಯಾವುದಕ್ಕೆ ಸಮ? ನೀವು ಗಮನಿಸ್ಬೋದು, ಡಿ ಸಿ ಎಫ್ಗೆ ಸಮ. ಯಾಕೆ ಸಮ? ನೀವು ಇಲ್ಲಿ ಗಮನಿಸಿ, ಈ ತ್ರಿಭುಜದಲ್ಲಿ ಸಾಮಾನ್ಯವಾಗಿ ಇ ಎ ಎಫ್ ಕೋನ ಅಂದರೆ ಮೇಲಿನ ಕೋನ ನಿಮಗೆ ಗೊತ್ತಿದೆ ಡಿ ಸಿ ಎಫ್ಗೆ ಸಮ. ಯಾಕೆ ಸಮ? ಈ ಎರಡೂ ಕೋನಗಳು ಪರಸ್ಪರ ಸಮ, ಏಕೆಂದರೆ ಇವು ಪರ್ಯಾಯ ಕೋನಗಳು. ಹಾಗೆಯೇ ಎ ಎಫ್ ಅನ್ನುವಂಥದ್ದು ಎಫ್ ಸಿಗೆ ಸಮ. ದತ್ತ ಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಮತ್ತೆ ಇನ್ನೇನು ಗೊತ್ತಿದೆ? ಎ ಎಫ್ ಇ ಕೋನ ಗಮನಿಸಿ. ಎ ಎಫ್ ಇ ಕೋನ ನಿಮಗೆ ಗೊತ್ತಾಗ್ತಾ ಇದೆ. ಎಫ್ ಅನ್ನುವಂಥದ್ದು ಒಂದು ಶೃಂಗ. ಆ ಶೃಂಗದಲ್ಲಿ ಉಂಟಾಗಿರುವಂಥ ಕೋನಗಳನ್ನು ಗಮನಿಸಿ. ಎ ಎಫ್ ಇ ಇಸ್ ಈಕ್ವಲ್ ಟು ಡಿ ಎಫ್ ಸಿ ಅಥವಾ ಸಿ ಎಫ್ ಡಿ. ಯಾವ ಕೋನಗಳಿವು? ಇವೆರಡು ಶೃಂಗಾಭಿಮುಖ ಕೋನಗಳು. ಹಾಗಾಗಿ ಗಮನಿಸಿ, ಕೋನ ಬಾಹು ಕೋನ ಇದೆ, ಇವೆರಡೂ ಪರಸ್ಪರ ಸಮವಾಗಿವೆ. ಆದ್ದರಿಂದ ತ್ರಿಭುಜ ಎ ಇ ಎಫ್ ಮತ್ತು ಸಿ ಎಫ್ ಡಿಗಳು ಸರ್ವಸಮ. ಕೋನ ಬಾಹು ಕೋನ ಸರ್ವಸಮತೆಯ ಆಧಾರದ ಮೇಲೆ. ಹಾಗಾಗಿ ನಾವು ಹೇಳ್ಬೋದು ಇ ಎಫ್ ಅನ್ನುವಂಥ ಬಾಹು ಡಿ ಎಫ್ಗೆ ಸಮವಾಗಿದೆ ಅಂತ ಅರ್ಥ. ಹಾಗೆಯೇ ಎ ಇ ಎಫ್ ಕೋನ, ಇನ್ನೊಂದು ಕೋನ ಉಳಿದಿತ್ತಲ್ಲ, ಆ ಕೋನ ಎಫ್ ಡಿ ಸಿಗೆ ಸಮ ಅಂತ ಅರ್ಥ. ನಾವು ಪ್ರಮೇಯವನ್ನು ಹೀಗೆ ಸಾಧಿಸಬೇಕಾಗಿತ್ತು. ಮಧ್ಯಬಿಂದು ಪ್ರಮೇಯದ ವಿಲೋಮವನ್ನು ನಾವು ಹೇಳಿಕೆಯನ್ನು ನಿರೂಪಿಸೋಣ. ವಿದ್ಯಾರ್ಥಿಗಳೇ, ಇಲ್ಲೊಂದು ತ್ರಿಭುಜ ಇದೆ ಗಮನಿಸಿ. ತ್ರಿಭುಜದ ಹೆಸರೇನು? ಎ ಬಿ ಸಿ ತ್ರಿಭುಜ ಇದೆ. ನಾನು ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಆಗಿರುವಂತೆ ಪಿ ಮಧ್ಯಬಿಂದುವನ್ನು ಎ ಬಿ ಮೇಲೆ ಗುರುತಿಸಿದ್ದೀನಿ. ಹಾಗೆಯೇ ಎ ಸಿ ಮೇಲೆ ಕ್ಯೂ ಮಧ್ಯಬಿಂದುವನ್ನು ಗುರುತಿಸಿದ್ದೀನಿ. ಆದ್ದರಿಂದ ನಾವು ಹೇಳ್ಬೋದು ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಹಾಗೆಯೇ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ. ಪಿ ಮತ್ತು ಕ್ಯೂ ಮಧ್ಯಬಿಂದುಗಳನ್ನು ನಾವು ಗುರುತಿಸಿದ್ದೀವಿ. ಯಾವಾಗಲೂ ಪಿ ಕ್ಯೂನ ಉದ್ದ ಎಷ್ಟಿದೆಯೋ ಅದರ 2 ಪಟ್ಟು ಬಿ ಸಿನ ಉದ್ದ ಇರುತ್ತೆ. ಅಂದರೆ ಯಾವುದೇ ತ್ರಿಭುಜದ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಗಮನಿಸಿ ಮಕ್ಕಳೇ, 4 ಸೆಂಟಿಮೀಟರ್ ಪಿ ಕ್ಯೂ ಇದೆ, ಬಿ ಸಿನ ಉದ್ದ 8 ಸೆಂಟಿಮೀಟರ್ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಹಾಗೆಯೇ 5 ಸೆಂಟಿಮೀಟರ್ ಇರುವಂಥ ಪಿ ಕ್ಯೂನ ಉದ್ದ ಬಿ ಸಿಯ ಉದ್ದವನ್ನು 10 ಸೆಂಟಿಮೀಟರ್ ಅಂತ ಹೇಳಿ ನಾವು ಗಮನಿಸ್ಬೋದು. ಹಾಗೆಯೇ ನಾವು 3 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಪಿ ಕ್ಯೂನ ಉದ್ದ ನಾನು 3 ಸೆಂಟಿಮೀಟರ್ ಆಗಿ ಇಟ್ಕೋತೀನಿ. ಬಿ ಸಿನ ಉದ್ದವನ್ನು ಗಮನಿಸಿ 6 ಸೆಂಟಿಮೀಟರ್ ಇದೆ ಅಂತ ಹೇಳಿ ಗಮನಿಸ್ಬೋದು. ಇದರ ಮೇಲೆ ನಾವು ಒಂದು ಮುಖ್ಯ ಪ್ರಮೇಯವನ್ನು ಸಾಧಿಸೋಣ. ಬನ್ನಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಈಗಾಗಲೇ ಮಧ್ಯಬಿಂದು ಪ್ರಮೇಯವನ್ನು ನೀವು ಅರ್ಥ ಮಾಡಿಕೊಂಡ್ರಿ. ಹಾಗಿದ್ದರೆ ಇದಕ್ಕೆ ಒಂದು ವಿಲೋಮ ಇದೆ. ವಿಲೋಮ ಹೇಳಿಕೆಯನ್ನು ನಿರೂಪಿಸಿಬಿಡೋಣ.
ಒಂದು ನನ್ನ ಜೊತೆಗೆ ನೀವು ಕೂಡ ಈ ಹೇಳಿಕೆಯನ್ನು ಓದಿ ನಿಮ್ಮ ನೋಟ್ಸ್ಗಳಲ್ಲಿ ಬರ್ಕೊಳ್ಳಿ. ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ತ್ರಿಭುಜ ಇದೆ, ಈಗಾಗಲೇ ಹೋದ ಪ್ರಮೇಯದಲ್ಲಿ ಮಧ್ಯಬಿಂದು ಪ್ರಮೇಯದಲ್ಲಿ ಹೇಗೆ ತ್ರಿಭುಜವನ್ನು ರಚನೆ ಮಾಡಿದರೋ ಅದೇ ಥರ ತ್ರಿಭುಜವನ್ನು ರಚನೆ ಮಾಡಿಬಿಡೋಣ. ABC ಅನ್ನೋದು ತ್ರಿಭುಜ. EF ಅನ್ನುವಂಥದ್ದು ಒಂದು ಬಾಹುವಿನ ಮೂಲಕ AB ಬಾಹುವಿನ ಮೂಲಕ AB ಬಾಹುವಿನ ಮಧ್ಯಬಿಂದು E ಆಗಿರಲಿ, ಅದರ ಮೂಲಕ ಒಂದು ರೇಖೆಯನ್ನು ಎಳೆಯೋಣ, EF ರೇಖೆಯನ್ನು ಎಳೆಯೋಣ. ಆ EF ರೇಖೆ BCಗೆ ಸಮಾಂತರವಾಗಿದೆ ಅಂಥೇಳಿ ಅವರು ಕೊಟ್ಟಿದ್ದಾರೆ. ದತ್ತ, ಇದು ದತ್ತ. ಏನು ಸಾಧಿಸಬೇಕಾಗಿದೆ? ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಂತಿದೆ. ಅಂದರೆ ಮೂರನೇ ಬಾಹು BC ಇದೆಯಲ್ಲ, BC ಬಾಹುವಿನ ಅರ್ಧದಷ್ಟು EF ಇರುತ್ತೆ ಅಂತ ಹೇಳಬೇಕಾಗಿದೆ. ಆದ್ದರಿಂದ EF ಅರ್ಧ BC ಅಂತ ನಾವು ಸಾಧಿಸಬೇಕು. ರಚನೆ ಮಾಡ್ಕೊಂಬೋಣ. ಹೋದ ಹಂತದಲ್ಲಿ ಹೋದ ಪ್ರಮೇಯದಲ್ಲಿ ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿಯಲ್ಲಿ ಒಂದು ರಚನೆಯನ್ನು ಮಾಡ್ಕೊಳ್ಳೋಣ. EF ಅನ್ನು D ವರ್ಗೂ ವೃದ್ಧಿಸೋಣ. CD ಯನ್ನು ABಗೆ ಸಮಾಂತರವಾಗಿ ಎಳೆಯೋಣ. ಇದು ಪ್ರಮೇಯ 7.10. ಮುಂದಿನ ಹಂತ ಸಾಧನೆ. ನಾವು ಎರಡು ತ್ರಿಭುಜಗಳನ್ನು ಗಮನಿಸಿದ್ದೀವಿ. ಯಾವ್ಯಾವುದು ಗಮನಿಸಿ ಮಕ್ಕಳೇ, ಹೇಳಿ ನೋಡೋಣ. AEF ತ್ರಿಭುಜ. AEF ತ್ರಿಭುಜದ ಮೇಲೆ ಬೆರಳಿಡಿ. ನಿಮ್ಮ ಎಕ್ಸರ್ಸೈಸಲ್ಲಿ ಬರ್ಕೊಂಡಿದ್ದೀರಲ್ಲ, ಆ AEF ತ್ರಿಭುಜದ ಮೇಲೆ ಬೆರಳಿಡಿ. ತ್ರಿಭುಜ AEF ಮತ್ತು ತ್ರಿಭುಜ CDFಗಳನ್ನು ನಾವು ಗಮನಿಸೋಣ. ಈಗ ನಮಗೆ ಪರ್ಯಾಯ ಕೋನಗಳನ್ನು ನಾನು ಗುರುತಿಸ್ತಾ ಇದ್ದೀನಿ. ಕೋನ EAF, EAF ಮೇಲೆ ಕೈ ಇಡಿ. ಹಾಗೆಯೇ DCF ಮೇಲೆ ಕೈ ಇಡಿ. ಆ ಕೋನಗಳ ಮೇಲೆ ಕೈ ಇಡಿ. ಹಾಗೆಯೇ AEF ಕೋನವನ್ನು ನೀವು ಅದರ ಮೇಲೆ ಕೈ ಇಡಿ. AEF ಕೋನ ಹಾಗೂ FDC ಕೋನಗಳನ್ನು ಗುರುತಿಸಿ. ಇವೆರಡೂ ಕೋನಗಳು ಪರ್ಯಾಯ ಕೋನಗಳು ಅನ್ನೋದು ನಿಮಗೆ ಗೊತ್ತಿದೆ. ಇದನ್ನು ನಾವು ರಚನೆಯಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಯಾವುದೋ ಎರಡು ಬಾಹುಗಳು ಸಮ ಅಂಥೇಳಿ ನಾವು ರಚನೆಯಲ್ಲಿ ಮಾಡ್ಕೊಂಡಿದ್ದೀವಿ. ಯಾವುದವು? AE ಮತ್ತು CDಗಳು ಸಮವಾಗಿರುವಂತೆ. ಆದ್ದರಿಂದ ಅವೆರಡೂ ಸಮ. ಇದು ಕೂಡ ರಚನೆಯಲ್ಲಿ ನಾವು ಗಮನಿಸಿದ್ದೀವಿ. ಆದ್ದರಿಂದ ನಾವು ಹೇಳ್ಬೋದು AEF ತ್ರಿಭುಜ CFDಗೆ ಸಮ ಅಥವಾ CDFಗೆ ಸಮ. ಇದು ಕೋನ ಬಾಹು ಕೋನ ಸರ್ವಸಮತೆಯನ್ನು ಆಧರಿಸಿ ನಾವು ಹೇಳ್ಬೋದಾಗಿದೆ. ಆದ್ದರಿಂದ ನಾವು ಹೇಳ್ಬೋದು AF CF. ಮತ್ತು ಉಳಿದ ಬಾಹುಗಳು ಈಗಾಗಲೇ ನಾವು ರಚನೆಯಲ್ಲಿ ತೊಗೊಂಡಿರೋ ಹಾಗೆ AE CDಗೆ ಸಮ. CD ಅನ್ನೋದು BEಗೆ ಸಮವಾಗಿರಬೇಕು. ಯಾಕೆಂದರೆ E ಅನ್ನುವಂಥದ್ದು ABಯ ಮಧ್ಯಬಿಂದು. ಆದ್ದರಿಂದ EF ಅನ್ನುವಂಥದ್ದು BCಗೆ ಸಮಾಂತರ ಅಂತ ಕೊಟ್ಟಿದ್ದಾರೆ. ಅದು ED BCಗೆ ಸಮ. ಆದ್ದರಿಂದ EF ಪ್ಲಸ್ FD BC. ಹಾಗಾಗಿ EF ಮತ್ತು FDಗಳು ಪರಸ್ಪರ ಸಮ ಅಂತ ನಮಗೆ ಗೊತ್ತಾಗಿದೆ. ಆದ್ದರಿಂದ ನಾವು FD ಜಾಗದಲ್ಲಿ ಪುನಃ EF ಅನ್ನು ಆದೇಶಿಸ್ಬೋದು. EF ಪ್ಲಸ್ EF ಅಂತಂದರೆ 2 EF ಅನ್ನೋದು ನಿಮಗೆ ಗೊತ್ತಾಗುತ್ತೆ. 2 EF ನಲ್ಲಿರುವಂಥ ಎರಡನ್ನು ನಾವು ಬಲಭಾಗಕ್ಕೆ ಕಳಿಸಿದರೆ ಅರ್ಧ BC ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಯಾವುದೇ ಒಂದು ತ್ರಿಭುಜದಲ್ಲಿ ಈ ಮಧ್ಯಬಿಂದು ಆಗಿರೋದರಿಂದ, ಈ ತ್ರಿಭುಜದಲ್ಲಿ ಮಧ್ಯಬಿಂದು E ಆಗಿರೋದರಿಂದ EF ಅನ್ನುವಂಥದ್ದು BCನ ಅರ್ಧ ಆಗಿರುತ್ತೆ ಅಂಥೇಳಿ ನಾವು ಸಾಧಿಸ್ಬೋದಾಗಿದೆ. ಒಂದು ಸಮಸ್ಯೆಯನ್ನು ಬಿಡಿಸ್ಬೋಣ ಮಕ್ಕಳೇ. ನೀವು ಈ ಸಮಸ್ಯೆಯನ್ನು ಬರ್ಕೊಳ್ಳಿ, ನನ್ನ ಜೊತೆಗೆ ನೀವು ಕೂಡ ಇದನ್ನು ಬಿಡಿಸಿ. ABCD ಒಂದು ವಜ್ರಾಕೃತಿ. ಓದಿ, ಮನಸ್ಸಲ್ಲಿ ಓದ್ಕೊಳ್ಳಿ. AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ PQR ಮತ್ತು Sಗಳಾಗಿವೆ. PQRS ಒಂದು ಆಯತ ಎಂದು ಸಾಧಿಸಿ. ಒಂದು ABCD ವಜ್ರಾಕೃತಿಯನ್ನು ಎಳೆದಿದ್ದೀವಿ. ಮಧ್ಯಬಿಂದುಗಳನ್ನು PQRS ಅಂತ ಹೇಳಿ ಗುರುತಿಸೋಣ. ಈಗ ಮಧ್ಯದಲ್ಲಿ BD ಕರ್ಣವನ್ನು ಕೂಡ ಎಳೆದ್ಬಿಡೋಣ. ಕೋನಗಳನ್ನು 1, 2 ಅಂತ ಹೇಳಿ ಗುರುತಿಸ್ಕೊಂಡಿರೋಣ ನಮ್ಮ ಅನುಕೂಲಕ್ಕೆ. ಹಾಗೆಯೇ 3, 4 ಆಗಿರಲಿ. ತ್ರಿಭುಜ ABDನಲ್ಲಿ PS ಅನ್ನುವಂಥ ರೇಖೆಯ ಉದ್ದ ಎಷ್ಟಾಗಿರಬೇಕು? BDನ ಅರ್ಧದಷ್ಟಿರಬೇಕು ಮಧ್ಯಬಿಂದು ಪ್ರಮೇಯದ ಪ್ರಕಾರ, ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ. ಹಾಗೆಯೇ QRನ ಅಳತೆ, ಕೆಳಭಾವನ ಅಳತೆ ಕೂಡ ಅರ್ಧ BDನಷ್ಟಿರಬೇಕು ಮಧ್ಯಬಿಂದು ಪ್ರಮೇಯ, ಅದರ ವಿಲೋಮ. ಹಾಗೆಯೇ ಆದ್ದರಿಂದ ನಾವೇನು ಹೇಳ್ಬೋದು? PS ಅನ್ನೋದು QRಗೆ ಸಮ. ಇದು ಸ್ವಯಂ ಸಿದ್ಧ. ಒಂದೇ ಅಂಶಕ್ಕೆ ಸಮವಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ. ಹಾಗೆಯೇ ಅದೇ ರೀತಿ ನಾವು ಹೇಳ್ಬೋದು PQ SR. ಮತ್ತು ನಾವು ಇದನ್ನು ಅವಲಂಬಿಸಿ ನಾವು ಹೇಳ್ಬೋದು PQ SRಗೆ ಸಮಾನಾಂತರ ಅಂತ ಹೇಳ್ಬೋದು. PS QRಗೆ ಸಮಾನಾಂತರ.
ಅಂತ ನಾವು ಚಿತ್ರದಲ್ಲಿ ಹೇಳ್ಬೋದು. ನಾನು ಯಾವ ಅಕ್ಷರಗಳನ್ನು ಓದ್ತೀನೋ ಆ ಸಂದರ್ಭದಲ್ಲಿ ಮಕ್ಕಳೇ ಅದರ ಮೇಲೆ ಆ ಅಕ್ಷರದ ಮೇಲೆ ಕೈ ಇಡಿ, ರೇಖಾಚಿತ್ರವನ್ನು ಅರ್ಥೈಸಿಕೊಳ್ಳಿ. ಆದ್ದರಿಂದ ನಾವು ಹೇಳ್ಬೋದು ಕೋನ 1 ಕೋನ 2ಕ್ಕೆ ಸಮ, ವಜ್ರಾಕೃತಿಯ ಬಾಹುಗಳು ಸಮ. ಆದ್ದರಿಂದ CQ = CR ಅಂತ ನಾವು ಹೇಳ್ಬೋದು. ಇದು ಅಭ್ಯಾಸ 7.2ರ 1ನೇ ಸಮಸ್ಯೆ. ನಾವೀಗಾಗಲೇ ಗಮನಿಸಿದ್ದೀವಿ, ತ್ರಿಭುಜ PBQ ಸರ್ವಸಮ ತ್ರಿಭುಜ SDR. ಬಲಭಾಗದ ತ್ರಿಭುಜ ನಿಮಗೆ ಗೊತ್ತಾಗ್ತಾ ಇದೆ. ಈ ತ್ರಿಭುಜ ಈ ಎಡಭಾಗದ ತ್ರಿಭುಜಕ್ಕೆ ಸರ್ವಸಮ ಅಂಥೇಳಿ ನಿಮಗೆ ಗೊತ್ತಿದೆ. ಬಲಭಾಗ ಮತ್ತು ಎಡಭಾಗದ ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗಿದೆ. ಮತ್ತು ಇದು ಯಾವ ಸರ್ವಸಮತೆ? ಬಾಹು 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 ಸರ್ವಸಮತೆಯನ್ನು ಆಧರಿಸಿ ನಾವು ಬರೆದಿದ್ದೀವಿ. ಮತ್ತು ನಮಗೆ ಗೊತ್ತಾಗಿದೆ ಕೋನ 3 = ಕೋನ 4. ಹಾಗೆಯೇ ನಮಗೀಗಾಗಲೇ ಗೊತ್ತಿದೆ CQ = CR ಅಂತ. BC ರೇಖೆಯ ಮೇಲೆ ಉಂಟಾಗಿರುವಂಥ ಕೋನಗಳು ಕೋನ 3, ಕೋನ PQR ಮತ್ತು ಕೋನ 1 ಇದು 180 ಡಿಗ್ರಿಗೆ ಸಮ. ಅದೇ ರೀತಿಯಲ್ಲಿ ಬಲಭಾಗದಲ್ಲಿರುವಂಥ ಕೋನಗಳನ್ನು ಗುರುತಿಸೋಣ. ಒಂದು ರೇಖೆಯ ಮೇಲೆ ಉಂಟಾಗಿರುವಂಥ ಕೋನಗಳು ಕೋನ 2, ಕೋನ QRS ಮತ್ತು ಕೋನ 4 ಇವುಗಳ ಮೊತ್ತ 180 ಡಿಗ್ರಿಗೆ ಸಮ. ಹಾಗಾಗಿ ಒಂದೇ ಅಂಶಕ್ಕೆ ಸಮವಿರುವ ಅಂಶಗಳು ಪರಸ್ಪರ ಸಮ ಆಗಿರೋದ್ರಿಂದ ಈ ಎರಡೂ ಹೇಳಿಕೆಗಳು ಪರಸ್ಪರ ಸಮ, ಯಾಕೆಂದರೆ ಎರಡೂ 180 ಡಿಗ್ರಿಗೆ ಸಮವಾಗಿವೆ. ಆದ್ದರಿಂದ PQR = QRS ಅಂತ ಹೇಳ್ಬಿಡ್ಬೋದು. ಯಾಕೆ ಹೇಳಿ ನೋಡೋಣ. ಕೋನ 1 = ಕೋನ 2, ಅದೇ ರೀತಿ ಕೋನ 3 = ಕೋನ 4 ಅಂತ ಸಾಧಿಸಿದ್ದೀವಿ. ಅವೆರಡು ಪರಸ್ಪರ ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಕೋನ PQR = ಕೋನ QRS ಅಂಥೇಳಿ ನಾವು ಸಾಧಿಸ್ಬಿಡ್ಬೋದು. ಆದರೆ ನಮಗೆ ಗೊತ್ತಿದೆ, ನಮ್ಮ ಒಂದು ಚತುರ್ಭುಜದಲ್ಲಿ ಕೋನ QRS ಮತ್ತು ಕೋನ PQR = 180 ಡಿಗ್ರಿ ಅಂತ ನಮಗೆ ಗೊತ್ತಿದೆ ಅಲ್ಲಿ. ಯಾಕೆ? ಇವು ಛೇದಕದ ಒಂದೇ ಬದಿಯ ಕೋನಗಳು. ಯಾವಾಗಲೂ ಛೇದಕದ ಒಂದೇ ಬದಿಯ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂತ ನಿಮ್ಗೆ ಗೊತ್ತು. ಛೇದಕದ ಒಂದೇ ಬದಿಯ ಕೋನಗಳನ್ನು ಕೂಡಿದರೆ 180 ಡಿಗ್ರಿಗೆ ಸಮ ಆಗಿರುತ್ತೆ ಅಂತ ಗೊತ್ತು. ಆದರೆ ಮೇಲಿನ ಹೇಳಿಕೆಯಲ್ಲಿ ನೀವು ಗಮನಿಸಿದಿರಿ PQR = QRS = 90 ಡಿಗ್ರಿ ಅಂತ ಹೇಳಿ ನಾವು ಇದನ್ನು ಬಳಸಿ ಹೇಳ್ಬೋದು. ಯಾಕೆ ಅಂದರೆ QRS ಜಾಗದಲ್ಲಿ PQR ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 2 times PQR = 180 ಡಿಗ್ರಿ. PQR = 180ನ್ನು 2ರಿಂದ ಭಾಗಿಸಿದರೆ 90 ಡಿಗ್ರಿಗೆ ಸಮ. ಆದ್ದರಿಂದ PQRS ಅನ್ನುವಂಥದ್ದು ಒಂದು ಆಯತವಾಗಿರುತ್ತೆ ಅಂತ ಹೇಳಿ ನಾವು ಸಾಧಿಸ್ಬೋದು. ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ. ಸಮಾಂತರ ಚತುರ್ಭುಜ ABCDಯಲ್ಲಿ AB ಮತ್ತು CD ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ E ಮತ್ತು Fಗಳಾಗಿವೆ. AF ಮತ್ತು EC ರೇಖಾಖಂಡಗಳು BD ಕರ್ಣವನ್ನು ತ್ರಿಭಾಗಿಸುತ್ತವೆ ಎಂದು ಸಾಧಿಸಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆಗೆ ಈ ಸಮಸ್ಯೆಯನ್ನು ಬಿಡಿಸ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲಿ ತ್ರಿಭಾಗಿಸುತ್ತವೆ ಅಂದರೆ 3 ಭಾಗ ಉಂಟು ಮಾಡುತ್ತೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಅಭ್ಯಾಸ 7.2ರ 5ನೇ ಸಮಸ್ಯೆ. ಒಂದು ಸಮಾಂತರ ಚತುರ್ಭುಜ ಇದೆ. ಅಲ್ಲಿ ನಾವು ಈಗಾಗಲೇ ಹೇಳಿದ್ದಾರೆ ABCD ಅನ್ನುವಂತ ಹೇಳಿ ಇದನ್ನು ನಾವು ಹೆಸರಿಸಿಬಿಡೋಣ. ಮಧ್ಯಬಿಂದುಗಳನ್ನು E ಮತ್ತು Fಗಳೆಂದು ಗುರುತಿಸೋಣ. DBಯನ್ನು ಭಾಗಿಸಿರುವಂಥ ಬಿಂದುಗಳನ್ನು P ಮತ್ತು Q ಅಂತ ಹೇಳಿ ಗುರುತಿಸೋಣ. ಈಗ ABCD ಸಮಾಂತರ ಚತುರ್ಭುಜ ಇದೆ. ಗಮನಿಸಿ, DF = FC, AE = EB ಅವರು ಕೊಟ್ಟಿದ್ದಾರೆ. ಇದು ದತ್ತ. AE ನಮಗೆ ಅದು ಗೊತ್ತಿದೆ, AE = FC. ಯಾಕೆ? DC = AB ಅಂತ ಗೊತ್ತಿದೆ ಮಕ್ಕಳೇ. AE ಸಮಾನಾಂತರ FC. ಆದ್ದರಿಂದ AE FC ಸಹ ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ನಾವು ಹೇಳ್ಬೋದು. ನಾವು ಮಕ್ಕಳೇ DCQ ತ್ರಿಭುಜವನ್ನು ತಗೊಳ್ಳೋಣ. DCQ ತ್ರಿಭುಜದಲ್ಲಿ ನಿಮಗೆ ಗೊತ್ತಿದೆ DCನ ಮಧ್ಯಬಿಂದು ಯಾವುದು? DCನ ಮಧ್ಯಬಿಂದು F ಅಂತ ಗೊತ್ತಿದೆ. ಹಾಗಿದ್ದರೆ DF = FC ಅಂತ ಗೊತ್ತು. ಮತ್ತು ನಮಗೀಗಾಗಲೇ ಕೊಟ್ಟಿದ್ದಾರೆ, ಗೊತ್ತಾಗಿದೆ PF ಅನ್ನುವಂಥದ್ದು QCಗೆ ಸಮಾನಾಂತರ. PF ಅನ್ನು ಗಮನಿಸಿ, PF ಅನ್ನೋದು QCಗೆ ಸಮಾನಾಂತರವಾಗಿದೆ. ಆದ್ದರಿಂದ ಮತ್ತೆ DQನ ಮಧ್ಯಬಿಂದು P ಆಗಿದೆ ಅಂತ ನಮಗೆ ಗೊತ್ತಾಗ್ಬಿಡ್ತು. ಯಾಕೆ? ಮಧ್ಯಬಿಂದು ಪ್ರಮೇಯವನ್ನು ಬಳಸಿ ನಾವು ಹೇಳ್ಬೋದು. ಆದ್ದರಿಂದ DP = PQ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ತ್ರಿಭುಜವನ್ನು ತೊಗೊಳ್ಳೋಣ. APB ತ್ರಿಭುಜ ತೊಗೊಂಬೋಣ. ಎಲ್ಲಿದೆ APB ತ್ರಿಭುಜ? ಕೈ ಇಡಿ ಮಕ್ಕಳೇ. ಗಮನಿಸಿ, APB ತ್ರಿಭುಜ. ಇಲ್ಲಿ E ಅನ್ನುವಂಥದ್ದು ABನ ಮಧ್ಯಬಿಂದು. EQ ಸಮಾನಾಂತರ AP ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ PBನ ಮಧ್ಯಬಿಂದು Q ಅಂತ ಗೊತ್ತು ನಮಗೆ. ಆದ್ದರಿಂದ PQ = QB. ಈಗಾಗಲೇ ನಾವು ಮೇಲ್ಗಡೆ ನೋಡಿದ್ದೀವಿ, DP = PQ ಅಂತ ಗೊತ್ತಾಯಿತು, PQ = QB ಅಂತ ಗೊತ್ತಾಯಿತು.
ಆದ್ದರಿಂದ ಡಿ ಪಿ ಇಸ್ ಈಕ್ವಲ್ ಟು ನಾವೇನು ಹೇಳ್ಬೋದು, ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಅಂತ ನಾವು ಹೇಳ್ಬೋದು. ಅರ್ಥ ಏನು ಹಾಗಿದ್ರೆ, ಡಿ ಬಿ ಅನ್ನುವಂಥ ಕರ್ಣ 3 ಭಾಗಿಸಲ್ಪಟ್ಟಿದೆ ಅನ್ನೋ ಅರ್ಥ ಕೊಡುತ್ತೆ. ನಾವು ಇಲ್ಲಿವರೆಗೂ ಏನು ಸ್ಮರಿಸಿದ್ದೀವಿ ಅನ್ನೋದನ್ನು ನೆನಪು ಮಾಡ್ಕೊಂಡ್ಬಿಡೋಣ ಮಕ್ಕಳೇ. ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಆ ಚತುರ್ಭುಜ ಸಮಾಂತರ ಚತುರ್ಭುಜವಾಗುತ್ತೆ. ಹಾಗೆಯೇ ಮಧ್ಯಬಿಂದು ಪ್ರಮೇಯವನ್ನು ನಾವು ನೆನಪು ಮಾಡ್ಕೊಂಡ್ವಿ, ಮಧ್ಯಬಿಂದು ಪ್ರಮೇಯದ ವಿಲೋಮವನ್ನು ನೆನಪು ಮಾಡ್ಕೊಂಡ್ವಿ. ಹಾಗೆಯೇ 7.2ರ ಮೇಲಿನ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿದ್ದೀವಿ. 1, 3, 4, 6, 7 ಈ ಸಮಸ್ಯೆಗಳನ್ನು ನೀವು ಬಿಡಿಸಿ. ಧನ್ಯವಾದಗಳು.